ಮಧ್ಯವರ್ತಿಗಳ ಹಾವಳಿಗೆ ಬ್ರೇಕ್ ಯಾವಾಗ ಅನ್ನುವಂತ ಪ್ರಶ್ನೆ. ಪ್ರತಿದಿನ ಸರ್ಕಾರಿ ಕಚೇರಿ ಮುಂದೆ ಕಾಣಸಿಗುವಂತಹ ನಾರ್ಮಲ್ ದೃಶ್ಯಗಳಿವೆ. ಅಧಿಕಾರಿಗಳ ಲಂಚಾವತಾರಕ್ಕೆ ಕೊನೆ ಯಾವಾಗ ಸ್ವಾಮಿ? ವಿಧಾನಸೌಧದಿಂದ ಗ್ರಾಮ ಪಂಚಾಯತ್ ವರೆಗೂ ಮಧ್ಯವರ್ತಿಗಳೇ ದರ್ಬಾರ್. ಎಲ್ಲಿ ನೋಡಿದ್ರು ಸಹ ಅಧಿಕಾರಿಗಳ ಪರ ಮಧ್ಯವರ್ತಿಗಳು ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಎಲ್ಲೇ ನೋಡಿ ಎಲ್ಲಾ ಕಡೆಗಳಲ್ಲಿ ಇದೇ ಕಾಣಿಸ್ತಾ ಇರುವಂತದ್ದು ನಮ್ಗೆ. ಮಧ್ಯವರ್ತಿಗಳು, ಬ್ರೋಕರ್ಗಳು ಇವರೇ ಹಂಗಾರೆ ರಾಜ್ಯನ ಆಳ್ತಾ ಇದ್ದಾರೆ. ಹಂಗಾದ್ರೆ ರಾಜ್ಯದಲ್ಲಿ ಒಂದು ಘನತಾವೆತ್ತ ಸರ್ಕಾರವಿದೆ. ರಾಷ್ಟ್ರಪತಿಗಳ ಅಂಡರ್ ಅಲ್ಲಿ ಗವರ್ನರ್ ಬರ್ತಾರೆ, ಗವರ್ನರ್ ಅಂಡರ್ ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ, ಅವರ ಅಂಡರ್ ಅಲ್ಲಿ ಗೃಹ ಮಂತ್ರಿಗಳು ಬರ್ತಾರೆ. ಇವರೆಲ್ಲರ ಅಂಡರ್ ಅಲ್ಲಿ ಅದೆಷ್ಟೋ IAS ಆಫೀಸರ್ಸ್ಗಳು ದುಡಿತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಈ ಬ್ರೋಕರ್ ಕೆಲಸ ಮಾತ್ರ ಆಗ್ತಾನೇ ಇದೆ. ಇದಕ್ಕೆ ಕಡಿವಾಣ ಹಾಕೋರು ಯಾರೂ ಇಲ್ಲ. ನಿಮ್ಗೆ ಇತ್ತೀಚೆಗಿನ ಒಂದು ಜ್ವಲಂತ ಉದಾಹರಣೆಯನ್ನು ನಾನು ನೀಡ್ತೀನಿ. ಬ್ರೇಕ್ ಇದು ಯಾವ ರೀತಿಯಲ್ಲಿ ಬ್ರೋಕರೇಜ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟವ್ರನ್ನ ಬಿಟ್ಟಾಕಿ ಓರ್ವ ಘನತಾವೆತ್ತ DC, ದಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆರ್ ಡಿಸ್ಟ್ರಿಕ್ಟ್ ಕಮಿಷನರ್, ಓರ್ವ DC ಕೂಡ ಇಲ್ಲಿ ಬ್ರೋಕರ್ ಆಗಿದ್ದಾನೆ. ಯಸ್, ನಂಬೇಕು ನೀವು ಇದನ್ನ. ಹೆಚ್ಚು ದೂರ ಹೋಗೋದು ಬೇಡ. ಇತ್ತೀಚೆಗೆ ನಡೆದಂತ ಗಲಾಟೆಗಳ ಬಗ್ಗೆ ಮಾತಾಡೋಣ. ನನಗೆ ಒಂದು CL7 ಸರ್ಟಿಫಿಕೇಟ್ ಬೇಕು ಅಂತ ಓರ್ವ ಬಾರ್ ಮಾಲಕ ಹೋಗ್ತಾನೆ, ಅದರ ರಿನ್ಯೂವಲ್ಗೆ ಹೋಗ್ತಾನೆ. ಆಕ್ಚುಲಿ ಹೋದಾಗ DC ಅಲ್ಲಿ ಬ್ರೋಕರ್ ಆಗ್ತಾನೆ. 80 ಲಕ್ಷ ರೂಪಾಯಿ ಕೊಟ್ಟುಬಿಡಿ, ನಾನು ನಿಮ್ಗೆ ಮಾಡಿಸ್ಕೊಡ್ತೀನಿ. ಏನ್ ಮರದಿಂದ ಕಿತ್ಕೊಂಡು ಬರೋದ ದುಡ್ಡು? ಅಂದ್ರೆ ಮರದಿಂದ ಕಿತ್ಕ ಬರೋದೇನಪ್ಪ? 80 ಲಕ್ಷ ಎಷ್ಟು ಸಲೀಸಾಗಿ ಕೇಳ್ಬಿಟ್ಟ ಅಂತ ಹೇಳಿದ್ರೆ, 80 ಲಕ್ಷ ಅಷ್ಟೇ ಕೊಡ್ಬಿಡಿ ಸರ್, ಅದು ತುಂಬಾ ಆಯ್ತಲ್ಲ ಅಂತ ಕೇಳಿದ್ರೆ, ಇಲ್ಲ ನಾನು ಮಂತ್ರಿಗಳಿಗೆ ಕೊಡಬೇಕು, ಬೇರೆ ಬೇರೆ ಇಲಾಖೆಯವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಲಜ್ಜೆಗೆಟ್ಟ ಸರ್ಕಾರ, ಲಜ್ಜೆಗೆಟ್ಟ ಅಧಿಕಾರಿಗಳು. ಯಾವ ಅಧಿಕಾರಿ IAS ಮಾಡ್ಕೊಂಡು ಅವನನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಬೇಡಪ್ಪ, ಆಗದೆ ಇರೋಂಗ್ ನೋಡ್ಕೊ ಅಂತ ಹೇಳಿ ಅವನನ್ನ ಸ್ಥಾನದಲ್ಲಿ DC ಸ್ಥಾನದಲ್ಲಿ ಕುಳಿಸಿದಾರೋ ಅವನೇ ಇಲ್ಲಿ ಬ್ರೋಕರ್ ಆಗಿದ್ದಾನೆ. ಯಾರು ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಇದನ್ನೆಲ್ಲ? ಎಷ್ಟು ಇಲಾಖೆಗಳಲ್ಲಿ ಹಿಂಗೆ ಆಗ್ತಾ ಇದೆ. ಇವತ್ತು ಓರ್ವ PWD ಕಾಂಟ್ರಾಕ್ಟರ್ ಒಂದು ಕೆಲಸವನ್ನ ವಹಿಸ್ಕೊಳ್ಬೇಕಾದ್ರೆ ಅವನು ಅಲ್ಲಿ ಬ್ರೋಕರ್ ಚಾರ್ಜಸ್ ಗಳನ್ನ ಕೊಡಬೇಕು. 40%, 60% ಕಮಿಷನ್ ಗಳನ್ನ ನಾವು ನೀಡಬೇಕು. ಇದನ್ನ ಕೂಡ ಬ್ರೋಕರೇಜ್ ಅಂತಾನೆ ಕರಿತೀವಿ. ಕಳೆದ ವರ್ಷ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು ಅಂತ ನಿಮ್ಗೆ ಗೊತ್ತಿದೆ? ಇಲ್ಲ, ನಮ್ಮ ಹತ್ರ ಇದನ್ನೆಲ್ಲ ಕೊಡಕ್ಕಾಗಲ್ಲ, ಇಷ್ಟೊಂದು ದುಡ್ಡೆಲ್ಲ ಅವ್ರು ಕೇಳ್ತಾ ಇದ್ದಾರೆ, ಕೊಟ್ಟು ನಮ್ಮ ಹತ್ರ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ. ರೀಸನ್ ಏನು ಅಂತ ಕೇಳಿದ್ರೆ, ಇದೇ ಈ ಕಮಿಷನ್ ಮತ್ತು ಬ್ರೋಕರೇಜ್ ದಂಧೆ ಇದೆಯಲ್ಲ, ಇದರಿಂದ ಇವತ್ತು ನಮ್ಮ ದೇಶ ಪ್ರಗತಿ ಆಗ್ತಾ ಇಲ್ಲ, ನಮ್ಮ ರಾಜ್ಯ ಪ್ರಗತಿ ಆಗ್ತಾ ಇಲ್ಲ. ನಾನು ಬೇರೆ ಬೇರೆ ದೇಶಗಳನ್ನು ತಿರುಗಾಡಿದ್ದೀನಿ. ಇದುವರೆಗೆ ಒಂದು 4 ರಿಂದ 5 ದೇಶಗಳಿಗೆ ಹೋಗಿದ್ದೀನಿ, ಬೇರೆ ಬೇರೆ ದೇಶಗಳಿಗೆ. ಅಲ್ಲಿನ ರಸ್ತೆಗಳಿಗೂ ನಮ್ಮ ರಸ್ತೆಗಳಿಗೂ ವ್ಯತ್ಯಾಸ ಹೇಳ್ತೇನೆ ಕೇಳಿ. ನಮ್ಮಲ್ಲಿ 10 ಕೋಟಿ ಖರ್ಚು ಮಾಡಿಕೊಂಡು ಏನು ಒಂದು ರಸ್ತೆ ಮಾಡ್ತಾರಲ್ಲ, ಇದೇ ಫಾರಿನ್ ಕಂಟ್ರಿಯ, ಈಗ ಮಲೇಷಿಯಾ, ಸಿಂಗಾಪುರ, ಈ ದೇಶಗಳಲ್ಲಿ ಕೇವಲ 1 ಕೋಟಿ ರೂಪಾಯಿ ಖರ್ಚಾಗಿರುತ್ತೆ. ಟು ಬಿ ಫ್ರಾಂಕ್, ನೀವು ನಂಬಲೇಬೇಕು. ನಮ್ಮ ರಸ್ತೆಗಳಿಗಿಂತ ಅದ್ಭುತವಾಗಿರುತ್ತೆ ಆ ರಸ್ತೆಗಳು. 6 ಲೈನ್, 7 ಲೈನ್, 8 ಲೈನ್ ರಸ್ತೆಗಳಿರುತ್ತೆ. ಆದ್ರೆ ನಮ್ಮ ಅರ್ಧದಷ್ಟು ಮಾತ್ರ ಖರ್ಚು ಮಾಡಿಕೊಂಡು ಅಲ್ಲಿ ರಸ್ತೆಗಳನ್ನು ಮಾಡಲಾಗುತ್ತೆ. ಹಾಗಾದ್ರೆ ನಮ್ದು ಯಾಕೆ ಇಷ್ಟೊಂದು ಕಳಪೆ ಅಂತ ನೀವು ಪರಿಗಣಿಸಿದ್ರೆ, ಇದೇ ದಲ್ಲಾಳಿಗಳ ಸಮಸ್ಯೆ. 10 ಕೋಟಿ ಒಂದು ಪ್ರಾಜೆಕ್ಟಿಗೆ, ಒಂದು ರಸ್ತೆಗೆ ಬಿಡುಗಡೆ ಆಯಿತು ಅಂತ ಹೇಳಿದ್ರೆ, ಅದರಲ್ಲಿ ಆತ 2 ಕೋಟಿಯನ್ನು ಒಬ್ಬ ಬ್ರೋಕರಿಗೆ ಕೊಡಬೇಕು, 2 ಕೋಟಿಯನ್ನು ಯಾವುದೋ ಒಂದು ಪಾರ್ಟಿ ಫಂಡಿಗೆ ಕೊಡಬೇಕು, ಮತ್ತೆ 2 ಕೋಟಿಯನ್ನ ಯಾವುದೋ ಒಬ್ಬ MLAಗೆ ಇನ್ಯಾವನಿಗೂ ಒಬ್ಬನಿಗೆ ಕೊಡಬೇಕು. ಉಳಿದ 4 ಕೋಟಿಯಲ್ಲಿ ಅವನು 10 ಕೋಟಿ ಆಗುವಷ್ಟು ರಸ್ತೆ ಮಾಡಬೇಕು. ಇದರ ಪರಿಣಾಮ ಇವತ್ತು ಇಷ್ಟು ಕಳಪೆ ರಸ್ತೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಷ್ಟು ಕಳಪೆ ರಸ್ತೆ. ದಿಸ್ ಈಸ್ ವಾಟ್ ಹ್ಯಾಪನಿಂಗ್. ಇದನ್ನ ಸರಿಪಡಿಸೋರು ಯಾರು? ಇದಕ್ಕೆ ಲಗಾಮ್ ಹಾಕೋರು ಯಾರು? ಯಾವುದೇ ಕಚೇರಿಗಳ ಎದುರಿಗೆ ಹೋದ್ರೆ ಇಷ್ಟೆಲ್ಲ ಬ್ರೋಕರ್ಗಳು ರಾಜಾರೋಷವಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಹಂಗಾದ್ರೆ ಇದು ಸರ್ಕಾರ ಕಾಣಿಸ್ತಾನೆ ಇಲ್ವಾ?
ಓಕೆ, ಸರ್ಕಾರಕ್ಕೆ ಹೆಂಗ್ ಕಾಣಿಸುತ್ತೆ? ಸರ್ಕಾರ ಎಲ್ಲಿದೆ? ಆಬ್ವಿಯಸ್ಲಿ ದೆಹಲಿಯಲ್ಲಿ ಇರುತ್ತೆ. ತಿಂಗಳಿಗೆ 15 ದಿನ ದೆಹಲಿಯಲ್ಲಿ ಕೂತ್ಕೊಂಡಿರ್ತಾರೆ. ಈ ಕುರ್ಚಿ ನಂಗ ನಿಂಗ, ನಾನ್ ಕೂತ್ಕೊಳ್ತೀನಿ, ನಾ ಕೊಡೆ ನೀ ಬಿಡೆ, ಇದೇ ಆಗ್ಬಿಡ್ತಲ್ಲ ಸ್ವಾಮಿ. ಕೋಟಿ ಕೋಟಿ ಹಗರಣಗಳು, ಅದ್ರ ನಡುವಿನಲ್ಲಿ ಇವರೆಲ್ಲ ಕಿತ್ತು ತಿನ್ನೋದು ಬೇರೆ, ಬ್ರೋಕರ್ಗಳು. ಯಾರು ಇದಕ್ಕೆ ಹಂಗಾದ್ರೆ ಇದಕ್ಕೆ ಒಂದು ಲಂಗಲಗಂ ಹಾಕೋರೇ ಇಲ್ವಾ ಪ್ರತಿಯೊಂದು ಜಿಲ್ಲೆಗಳಲ್ಲಿ? ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಕಳೆದ ವರ್ಷ ಓರ್ವಾತ ನೇಣು ಹಾಕೊಳ್ತಾನೆ, ಅದ್ರ ಹಿಂದಿನ ವರ್ಷನೂ ಅಷ್ಟೇ 3 ಜನ. ಇದೇನು ಖಾಲಿ ಈ ಸರ್ಕಾರದ ಮಾತ್ರ ನಾನು ಹೇಳ್ತಾ ಇಲ್ಲ, ಈ ಹಿಂದಿನ ಸರ್ಕಾರದ ಕಥೆನೂ ಇದೆ. PWD ಕಾಂಟ್ರಾಕ್ಟರ್, ಫಸ್ಟ್ ಗ್ರೇಡ್ ಕಾಂಟ್ರಾಕ್ಟರ್ ನೇಣು ಹಾಕೊಳ್ತಾನೆ. ರೀಸನ್ ಏನು ಅಂತ ಕೇಳಿದ್ರೆ, ಸರ್ಕಾರದಿಂದ ಬರಬೇಕಾದಂತ ಸರಿಯಾದ ಪಾವತಿಗಳು ನಂಗೆ ಬರ್ತಾ ಇಲ್ಲ, ಅದ್ರ ಜೊತೆಯಲ್ಲಿ ಇವ್ರಿಗೇನು ಕಮಿಷನ್ ಮತ್ತು ಬ್ರೋಕರೇಜ್ ಫೀಸ್ಗಳನ್ನು ಕೊಡಬೇಕು ನೋಡಿ, ಅದು ಕೊಟ್ಟು ನನಗೆ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯೋಚನೆ ಮಾಡಿ ಎಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಎಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈ ಬ್ರೋಕರೇಜ್ಗಳ ಸಮಸ್ಯೆಯನ್ನ ಬಗೆಹರಿಸುವವರು ಯಾರು? ಜಸ್ಟ್ ಒಂದು DL ಅನ್ನ ಮಾಡಬೇಕು. ಇವತ್ತಿನ ಪ್ರೊಸೀಜರ್ ಹೇಳ್ತೀನಿ ಕೇಳಿ. ನೀವೊಂದು ಬೈಕ್ DL ಬೇಕು, ನಿಮ್ಮ ಫ್ರೆಂಡ್ ಬೈಕಲ್ಲಿ ನೀವು ಬೈಕ್ ಓಡಿಸೋದನ್ನ ಕಲ್ತ್ರಿ, ನಿಮ್ಮ ಹತ್ರ ಹೆಚ್ಚು ದುಡ್ಡಿಲ್ಲ, ಬೈಕ್ ಓಡಿಸೋದನ್ನ ಕಲ್ತ್ರಿ, ಹಂಗೆ ಹೋಗ್ಬಿಟ್ಟು DL ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರೆ ನಿಮ್ಗೆ ತಿಂಗಳುಗಟ್ಲೆ ಸತಾಯಿಸ್ತಾರೆ, ನಿಮ್ಗೆ. ಅದೇ ನೀವು ಒಂದು ಡ್ರೈವಿಂಗ್ ಸ್ಕೂಲ್ಗೆ ಜಾಯ್ನ್ ಆಗ್ಬಿಡಿ. ಡ್ರೈವಿಂಗ್ ಸ್ಕೂಲಲ್ಲಿ ಜಾಯ್ನ್ ಆಗಿ ಅವರಿಗೆ ಒಂದು 10,000 15,000 ಫೀಸ್ ಕಟ್ಟಿಬಿಟ್ಟು ಅಲ್ಲಿ ಬೈಕ್ ಕಲ್ತ್ರೆ ಇನ್ನೊಂದು 5,000 ತಕೊಂಡು ಅವ್ರು ಹೋಗಿ ನಿಮ್ಗೆ ಈಸಿಯಲ್ಲಿ ಲೈಸೆನ್ಸ್ ಮಾಡಿಸ್ಕೊಡ್ತಾರೆ. ಹೌ ಇಟ್ ಇಸ್ ಇವನ್ ಪಾಸಿಬಲ್? ನಾವಾಗೆ ಹೋಗಿ DL ಕೇಳಿದ್ರೆ ನಮ್ಗೆ ತಿಂಗಳುಗಟ್ಲೆ ಬೇಕಾಗುತ್ತೆ. ಅದೇ ಒಂದು ಡ್ರೈವಿಂಗ್ ಸ್ಕೂಲ್ ಹಿಡ್ಕೊಂಡು ಹೋದ್ರೆ ನಮ್ಗೆ ಬಹಳ ಬೇಗ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಬ್ರೋಕರ್ಗಳು, ದಳ್ಳಾಳಿಗಳು ಕೆಲಸ ಮಾಡ್ತಾ ಇರ್ತಾರೆ. ಡ್ರೈವಿಂಗ್ ಸ್ಕೂಲ್ ಅವನಿಗೆ ಅಲ್ಲಿ RTO ಅಧಿಕಾರಿಗಳು ಪರಿಚಯ ಇರ್ತಾರೆ. ಇವನಿಗೆ ಬರುವಂತ 15,000ದಲ್ಲಿ 5,000 ರೂಪಾಯಿ ಅವ್ರಿಗೆ ತಿನ್ನಿಸ್ತಾನೆ. ಅದಕ್ಕೆ ಅವರು ಬೇಗ ಸ್ಟ್ಯಾಂಪ್ ಒತ್ತಿ ಕೊಡ್ತಾರೆ. ಈ DL, ನಾನು DL ಬಗ್ಗೆ ಮಾತಾಡ್ತಾ ಇದ್ದೆ. ಈ DL ಕೊಡಬೇಕಾದ್ರೆ ಒಂದು ಎಕ್ಸಾಮ್ ಅಂತ ಇರುತ್ತೆ. ರಸ್ತೆಯ ಎಲ್ಲಾ ಚಿಹ್ನೆಗಳನ್ನ, ಅದು ಹಂಸ ಆಗಿರಲಿ, ಅಪ್ಪ ಆಗಿರಲಿ, ಸ್ಟಾಪ್ ಸಿಗ್ನಲ್ ಆಗಿರಲಿ, ಈ ಎಲ್ಲಾ ಸಿಗ್ನಲ್ಗಳಿಗೆ ನೀವು ಉತ್ತರವನ್ನ ಕೊಡಬೇಕು. ಇದೇನ್ ಸಿಗ್ನಲ್ಲು, ನೀನ್ ಪಾಸಿಂಗ್ ಹೆಂಗ್ ಮಾಡಬೇಕು, ನೀನ್ ಸ್ಟಾಪ್ ಸಿಗ್ನಲ್ ಹೆಂಗ್ ಕೊಡಬೇಕು, ಇದನ್ನೆಲ್ಲ ನೀವು ಬ್ರೋಕರ್ಗಳನ್ನು ಹಿಡ್ಕೊಂಡು ಹೋದ್ರೆ ನೀವು ಉತ್ತರ ಕೊಡುವ ಅಗತ್ಯನೇ ಇಲ್ಲ. ಅದನ್ನೆಲ್ಲ ಅವರೇ ಮಾಡಿ ಕಳಿಸ್ತಾರೆ. ಅವರೇ ಎಲ್ಲ ಟಿಕ್ ಹಾಕ್ಬಿಟ್ಟು ನೀನ್ ಪಾಸ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಇಂತಹ ಲಜ್ಜೆಗೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ.